ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎವ್ರಿಡೇ ಏನೇನು ಹೇಗಿದ್ದೀರಾ ಅಂತ ಕೇಳೋದ್ರಲ್ಲಿ ಏನಿದೆ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಸೂಟ್ ಜಾನುವಾರ್ದು ತೊಗೊಂಡಿತ್ತು. ಸೊ ಅದನ್ನೆಲ್ಲ ಒಂದೊಂದಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ಅವರು M1ದಿಂದ ಕೊರೋನಾ ಸ್ಟಾರ್ಟ್ ಆಯ್ತಲ್ಲ ಗೈಸ್, ಅಲ್ಲಿ ತನಕನೂ ಸ್ವಿಮ್ಮಿಂಗ್ ಹೋದ್ರು. ಕೊರೋನಾ ಆದಮೇಲೆ ಮತ್ತೆ ನಮಗೂ ಯಾಕೋ ಸ್ವಿಮ್ಮಿಂಗ್ ಕಳ್ಸೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಈಗ ಅದು ತುಂಬ ಶಾರ್ಟ್ ಆಗಿತ್ತು, ಅದನ್ನು ಬೇರೆ ಯಾರಿಗಾರು ಯೂಸ್ ಆಗಲಿ ಅಂತ ಕೊಟ್ಟೆ. ಸೊ ಈಗ ಹೊಸದಾಗಿ ಪರ್ಚೇಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು. ಸೊ ಅಂದರೆ ತ್ರೀ ಫೋರ್ತನೇ ಇದೆ ತೊಗೊಂಡಿರೋದು. ಇಲ್ಲಾಂದರೆ ಈ ಲೆಂತಲ್ಲಿ ಬೇಕಾದರೂ ತೊಗೋಬೋದಿತ್ತು, ಬಟ್ ಇದು 3/4 ಬಟ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಬಟ್ಟೆ ಬಂದ್ಬಿಟ್ಟು ಸೊ ಈ ಥರ ಇದೆ. ಅಂದರೆ ಇದು ಫುಲ್ ಎಲ್ಲ ಇದು ಸಪ್ರೇಟ್ ಇಲ್ಲ, ಫುಲ್ ಫ್ರಾಕ್ ಟೈಪೇ ಬಂದಿದೆ. ಹಾಗಾಗಿ ಇದು ಫ್ರಂಟ್, ಇದು ಪ್ಯಾಡೆಡ್ ಇದೆ, ಮತ್ತು ಇದು ಎಲಾಸ್ಟಿಕ್ ಇದೆ, ಸ್ಲೀವ್ಲೆಸ್ ಇಲ್ಲ, ಫುಲ್ ಅಂದರೆ ಆಫ್ ಸ್ಲೀವ್ಸ್ ಇದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ವಿಮ್ ಡ್ರೆಸ್ ಇದು. ಆ್ಯಕ್ಚುಲಿ ನಾನು ಸ್ವಿಮ್ ಡ್ರೆಸ್ದು ಒಂದು 2-3 ಅಮೆಝಾನ್ ಇದರಲ್ಲಿ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಯಾರಿಗಾದ್ರೂ ಬೇಕಾದರೆ ಹೋಗಿ ಚೆಕ್ ಮಾಡಿ. ಇದ್ರ ಲಿಂಕ್ ಬೇಕಂದ್ರೆ ನನಗೆ ಯಾರಾದರೂ ಮೆಸೇಜ್ ಮಾಡಿ, ಬೇಕಿದ್ರೆ ನಾನು ಇದ್ರ ಲಿಂಕ್ ಕೂಡ ಕೊಡ್ತೀನಿ. ಸೊ ಫ್ರಂಟ್ ಬಂದ್ಬಿಟ್ಟು ಈ ಥರ ಬರುತ್ತೆ. ಸೊ ಇದು ಫ್ರಾಕ್ ಟೈಪ್ ಬರೋದ್ರಿಂದ ಸೊ ಇಲ್ಲಿ ಅಟ್ಯಾಚ್ ಆಗಿದೆ, ಇಲ್ಲಿ ಫುಲ್ಲು. ಸೊ ಇದು ಫುಲ್ ಒಂದೇ ಇದರಲ್ಲೇ ಬಂದ್ಬಿಡುತ್ತೆ. ಇದು ಫ್ರಾಕ್ ಇದರಲ್ಲೇ ಸಿಂಗಲ್ ಪೀಸಲ್ಲೇ ಬಂದ್ಬಿಡುತ್ತೆ. ಫ್ರಂಟ್ ಈ ಥರ ಇದೆ, ಹಾಫ್ ಸ್ಲೀವ್ಸು. ಇಲ್ಲಿ ಫುಲ್ ಎಲಾಸ್ಟಿಕ್ ಎಲ್ಲ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವ್ರ ಸ್ಕೂಲಲ್ಲಿ ಆ್ಯಕ್ಟಿವಿಟೀಸ್ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಇದೆ, ಸ್ಕೇಟಿಂಗ್ ಇದೆ, ಟೇಕೊಂಡ, ಮತ್ತು ಗಿಟಾರ್ ಮತ್ತು ಪಿಯಾನೋ. ಸೊ ಇಷ್ಟಿದೆ. ಇವಳದು ಇದು ಆಪ್ಷನ್ ಬಂದ್ಬಿಟ್ಟು ಇವಳು 2 ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ, ಗಿಟಾರ್ ಮತ್ತು ಇದು. ಲಾಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ಕೊಂಡಿದ್ಲು. ಸೊ ಈ ಟೈಮು ಸ್ವಿಮ್ಮಿಂಗ್ ಇರಲಿ ಅಂತ ಹೇಳ್ಬಿಟ್ಟು ನಾವೇ ಸ್ವಲ್ಪ ಕಲ್ತ್ಕೊಳ್ಳಿ, ಯಾಕಂದರೆ ಅವಾಗ ಕಲ್ತಿದ್ದಲ್ವ, ಮರ್ತೋದಂಗೆ ಆಗ್ಬಿಟ್ಟಿದೆ ಅಂತೇಳಿ ಈಗ ಮತ್ತೆ ರೀಜಾಯಿನ್ ಮಾಡಿಸ್ತಾ ಇದ್ದೀವಿ. ಸೊ ಫ್ರಂಟ್ ಈ ಟೈಪ್ ಬರುತ್ತೆ, ಬ್ಯಾಕ್ ಈ ಟೈಪ್ ಬರುತ್ತೆ. ತುಂಬ ಚೆನ್ನಾಗಿ, ಕ್ವಾಲಿಟಿ ಚೆನ್ನಾಗಿದೆ. ಆ್ಯಕ್ಚುಲಿ ಇದು 5 ಸ್ಟಾರ್ ಇತ್ತು. ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಹೇಗಿರುತ್ತೋ ಅಂತೇಳಿ ಅಂದ್ಕೊಂಡೆ, ಬಟ್ ಇಲ್ಲ ಚೆನ್ನಾಗಿದೆ. ಸೊ ಪ್ಯಾಡೆಡ್ ಇದೆ. ಸೊ ಹಂಗಾಗಿ ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ರಿಮೂವ್ ಕೂಡ ಮಾಡ್ಬೋದು ಇದು. ಸೊ ಇದು ವೇರ್ ಮಾಡಿ ಬೇಕಿದ್ರೆ ತೋರಿಸೋಣ. ಸೊ ಇದು ಹೆಡ್ ಕ್ಯಾಪ್. ಇದು ಆ್ಯಕ್ಚುಲಿ ಇದು ಲೋಕಲ್ ಶಾಪಲ್ಲೇ ಪರ್ಚೇಸ್ ಮಾಡಿದ್ದು. ಇದ್ರದ್ದು MRP ಬಂದ್ಬಿಟ್ಟು 900 ಸಮಥಿಂಗ್ ಏನೋ ಆಯಿತು. ಡಿಸ್ಕೌಂಟ್ ಹೋಗಿ ನನಗೆ 860 ಸಮಥಿಂಗ್ ಏನೋ ಆಯಿತು. ಬೇಕಂದರೆ ನಾನು ಇದ್ರದ್ದು ಲಿಂಕ್ ಬೇಕಾದ್ರೆ ಪ್ರೊವೈಡ್ ಮಾಡ್ತೀನಿ. ಸೊ ಇದು ಹೆಡ್ ಕ್ಯಾಪ್. ಇದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಇದು 200 ಸಮಥಿಂಗ್ ಏನೋ ಅಂದ್ಕೊತೀನಿ, ಮೋಸ್ಟ್ಲಿ ಅಲ್ಲ 200 ಅನ್ಸುತ್ತೆ. ಇದು ಸೊ ಪಿಂಕ್ ಕಲರಲ್ಲಿದೆ, ತುಂಬ ಚೆನ್ನಾಗಿದೆ. ಇದು ಅಷ್ಟೇನೆ. ಸೊ ಈ ಟೈಪ್ ಇದೆ ನೋಡಿ. ಬಬಲ್ ಟೈಪ್ ಬರುತ್ತೆ. ಸೊ ಹೆಡ್ ಕ್ಯಾಪು ಈ ಟೈಪ್. ನಾನು ಹಾಕೊಳ್ಳೋದು ಬೇಡ, ಅವರೇ ಹಾಕೊಂಡು ತೋರಿಸ್ಲಿ. ಮತ್ತಿದು ಗಾಗಲ್. ಇದು ಗಾಗಲ್ ಏನು ಹೇಳ್ತಾರೆ? ಗಾಗಲ್ಲೇನೆ, ಗಾಗಲ್ ಅಂತಲೇ ಹೇಳ್ತಾರಾ? ಸೊ ಇದು ಐ ಥಿಂಕ್ 200 ಸಮಥಿಂಗ್ ಏನೋ ಅನಿಸುತ್ತೆ. ಇದು 2 ಸೇರಿಸಿ 450 ಸಮಥಿಂಗ್ ಏನೋ ಆಯಿತು. ಸೊ ಇದು ಒಂದು ಗಾಗಲ್, ಮತ್ತು ಇದು ಇಯರ್ ಬಡ್. ಇದು ಸೊ ಈ ಟೈಪ್ ಬರುತ್ತೆ ನೋಡಿ. ಇದು ಫುಲ್ ಬಾಕ್ಸ್ ಸೆಟ್ಟಲ್ಲೇ ಬಂದಿತ್ತು. ಇಯರ್ ಬಡ್ ಮತ್ತು ಇದು ಗಾಗಲ್ಲು, ಮತ್ತು ಇದೆಲ್ಲ ಫುಲ್ ಸಪ್ರೇಟ್ ತೊಗೊಂಡಿದ್ದು. ಇದೆಲ್ಲ ಸೇರಿಸಿ 450 ಸಮಥಿಂಗ್ ಏನೋ ಆಯಿತು. ಸೊ ಇದು ಟ್ಯಾಗ್ ಬ್ಯಾಗ್ ಅಂತ ಕರೀತಾರೆ. ಇದು ವಾಟರ್ ಪ್ರೂಫು, ಯಾಕಂದರೆ ಇದು ಸ್ವಿಮ್ಮಿಂಗ್ ಎಲ್ಲ ಮಾಡಿದಾದ್ಮೇಲೆ ಅದು ವೆಟ್ ಆಗಿರುತ್ತಲ್ಲ. ಸೊ ಸ್ಕೂಲ್ ಬುಕ್ಸ್ ಜೊತೆ ಎಲ್ಲ ಮತ್ತು ಅದು ಮಿಕ್ಸ್ ಮಾಡಿದ್ರೆ ಎಲ್ಲ ಫುಲ್ ಬುಕ್ಸ್ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಟ್ಯಾಗ್ ಬ್ಯಾಗ್ ಅಂತ ಕರೀತಾರೆ. ಸೊ ಟ್ಯಾಗ್ ಬ್ಯಾಗ್ನ ಇದು ನ್ಯೂ ಪರ್ಚೇಸ್ ಮಾಡಿದ್ದು. ಸೊ ಇಲ್ಲಿ ಒಳಗಡೆನೂ ಇದೆ, ಇಲ್ಲಿ ಒಂದು ಕಂಪಾರ್ಟ್ಮೆಂಟ್. ಸೊ ಇಲ್ಲೂ ಬೇಕಂದರೆ ಹಾಕೋಬೋದು ನಾವು. ಸೊ ಇಲ್ಲಿ ಒಂದಿದೆ, ಇಲ್ಲೂ ಹಾಕೋಬೋದು. ಮತ್ತು ಇಲ್ಲಿ ಫುಲ್ ಈ ಥರ ಹಿಂಗೆ ಕೊಟ್ಟಿರೋದ್ರಿಂದ ಈ ಥರ ಹಿಂಗೆ ಮಾಡ್ಕೊಂಬಿಟ್ಟು ಹಿಂದೆಗಡೆ ಹಿಂಗೆ ತಗ್ಲಾಕೊಂಡು ಬರ್ಬೋದು. ಸೊ ಇಲ್ಲಿ ಫ್ರಂಟಲ್ಲೂ ಕೂಡ 2 ಈ ಥರ ಇದೆ. ಸೊ ಇಲ್ಲೂ ಕೂಡ ಏನಾದರೂ ನಾವು ಬೇಕಾದ್ರೆ ಸ್ಟೋರ್ ಮಾಡ್ಕೊಬೋದು. ಏನಾದರೂ ಈ ಥರ ಹಿಂಗೆ ಬಾಕ್ಸಸ್ ಇದೆಯಲ್ಲ, ಇದು ಇಯರ್ದು ಮತ್ತು ಇದೇನಿದೆಯಲ್ಲ, ಸೊ ಇದನ್ನು ಕೂಡ ಈ ಥರ ಹಿಂಗೆ ಸ್ಟೋರ್ ಮಾಡ್ಬೋದು. ಈಗ ಇದು ಸ್ವಿಮ್ಮಿಂಗ್ ಡ್ರೆಸ್ ಇದೆಯಲ್ಲ, ಸೊ ಇದನ್ನು ಬಿಚ್ಬಿಟ್ಟು ನಾವು ಸೊ ಈ ಥರ ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕೊಂಡು ಹಿಂಗೆ ತಗ್ಲಾಕೊಂಡು ಬರೋದು ಗೈಸ್. ಹಿಂಗೆ ಬೇಕಾದರೂ ಹಾಕೋಬೋದು.
ಇದನ್ನು ಹೊಸ್ದಾಗಿ ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ ಇದ್ರದ್ದು MRP ಬಂದು 200 ಅಲ್ಲ 250 ಸಮಥಿಂಗ್ ಏನೋ ಅನಿಸುತ್ತೆ ಅಲ್ಲ. ಟ್ಯಾಗ್ ಬ್ಯಾಗ್ದು 200 ಸಮಥಿಂಗ್ ಇದು. ಸೊ ಇದು 900 ಇದು. ಸೊ ಇದೆಲ್ಲ ಪೂರಾ ಫುಲ್ ಇದೇನು ಸೆಟ್ ಇದೆಯಲ್ಲ ಇದು ಬಂದುಬಿಟ್ಟು 450 ಸಮಥಿಂಗ್ ಏನೋ ಆಯಿತು. ಸೊ ಎಲ್ಲ ಒಂದೊಂದು ಕಡೆ ಪರ್ಚೇಸ್ ಮಾಡಿರೋದು, ಯಾವುದು ಒಂದೇ ಶಾಪಲ್ಲಿ ಪರ್ಚೇಸ್ ಮಾಡಿಲ್ಲ. ಅದು ಆನ್ಲೈನು, ಇವೆರಡೂ ನಾನು ಆಫ್ಲೈನಲ್ಲಿ ಅಂದರೆ ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಹಂಗಾಗಿ ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಗ್ರೀನ್ ಆ್ಯಂಡ್ ಗ್ರೇ ಕಾಂಬಿನೇಷನಲ್ಲಿದೆ. ಸೊ ತುಂಬ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ. ಸೊ ನಿಮ್ಗೆ ಬೇಕಿದ್ರೆ ಇದು ಸ್ವಿಮ್ಮಿಂಗ್ದು ಕಾಸ್ಟ್ಯೂಮ್ದು ಏನಾದರೂ ಲಿಂಕ್ ಬೇಕಂದರೆ ಹೇಳಿ, ನಾನು ಬೇಕಿದ್ರೆ ಅದನ್ನು ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಈಗ ಆ್ಯಕ್ಟಿವಿಟೀಸ್ ಎಲ್ಲ ಸ್ಕೂಲಲ್ಲೇ ಇರೋದ್ರಿಂದ ಸೊ ಅದರದ್ದು ಐಟಮ್ಸ್ ಏನಿರುತ್ತಲ್ಲ ಸ್ಕೂಲಲ್ಲೂ ಪ್ರೊವೈಡ್ ಮಾಡ್ತಾರೆ. ನಾವು ಬೇಕಂದರೆ ಅಲ್ಲೂ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು, ಬೇಡ ಅಂದರೆ ನಾವು ಹೊರಗಡೆನೂ ಪರ್ಚೇಸ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ನಿಮಗೆ ಗಿಟಾರ್ ಒಂದು ತೋರಿಸ್ತೀನಿ ಗೈಸ್. ಜನವರಿ ಗಿಟಾರ್ ತೊಗೊಂಬಂದ್ರಿ. ಸೊ ಗೈಸ್ ಇದು ಗಿಟಾರ್ ಇದನ್ನು ಕೂಡ ಆ್ಯಕ್ಟಿವಿಟಿ ಯಾವಾಗಿರುತ್ತಲ್ಲ ಸೊ ಅವಾಗ ಇದನ್ನು ಸ್ಕೂಲ್ಗೆ ತೊಗೊಂಡು ಹೋಗ್ಬೇಕು. ಆ್ಯಕ್ಚುಲಿ ಇದು 2 ಲೇಯರ್ ಇದೆ. ಒಂದು ಇದ್ರ ಮೇಲಿಂದ ಒಂದು ಕವರು, ನೆಕ್ಸ್ಟ್ ಇದ್ರೊಳಗಡೆ ಮತ್ತೆ ಇನ್ನೊಂದು ಕವರ್ ಇದೆ. ಇದೆ ಫಸ್ಟ್ ಎಲ್ಲ. ನೆಕ್ಸ್ಟ್ ಇಲ್ಲೊಂದಿದೆ, ಯಾಕಂದರೆ ಇದು ತುಂಬ ಡೆಲಿಕೇಟ್ ಅಲ್ವಾ, ಸೆನ್ಸಿಟಿವ್ ಮತ್ತು ಡೆಲಿಕೇಟ್ ಅಲ್ವಾ. ಸೊ ಹಂಗಾಗಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಜಿಪ್ ಇದೆ ಇಲ್ಲಿ. ಸೊ ಇದನ್ನು ಕೂಡ ತೆಗಿಬೇಕು. ಎಲ್ಲಿದೆ ಜಿಪ್? ಇದು ಈ ಕಡೆ ಇದೆಯಾ? ಜಸ್ಟ್ ಕವರ್ ಮಾಡೋಕ್ಕೆ ಅದು ಬ್ಯಾಗ್. ಇಟ್ಕೊಳ್ಳಿ. ಇದ್ರದ್ದೆಲ್ಲ ಏನು ನಂಗೆ ಗೊತ್ತಿಲ್ಲ ಗೈಸ್, ತೋರಿಸ್ತೀನಿ ಅಷ್ಟೇ. ಏನಾರ ಡೀಟೇಲ್ಸ್ ಬೇಕಂದರೆ ನೀವು ಜಾನವ್ರನ್ನ ಕೇಳಬೇಕು, ಯಾಕಂದ್ರೆ ನಮ್ಗೆ ಇದ್ರಲ್ಲಿ ABCDನೂ ಗೊತ್ತಿಲ್ಲ. ಸೊ ಅವ್ರದ್ದು ಹೆಸರು ಮಾತ್ರ ಇದೆ ನೋಡಿ ಗೈಸ್, ಅಷ್ಟೇನೆ. ಜೀವಿತ ಅಂತಿದೆ, ಅವ್ರದ್ದು ಅಷ್ಟೇ ನೇಮ್ ಇದೆ. ಇದು ಆ್ಯಕ್ಚುಲಿ ಇದು ನನ್ನ ಸ್ಕೂಲಿಂದನೇ ತರಿಸ್ಕೊಂಡಿದೆ. ಯಾಕಂದರೆ ಇದು ಇಲ್ಲಿ ಲೋಕಲ್ ಶಾಪಲ್ಲೆಲ್ಲೂ ಸಿಗೋಲ್ಲ, ಬೆಂಗಳೂರಿಗೆ ಹೋಗಬೇಕು. ಸೊ ನಾವು ಬೆಂಗಳೂರಲ್ಲಿ ಹೋಗಿ ಅದೆಲ್ಲ ಸರ್ಚ್ ಮಾಡಿ, ಯಾಕಂದರೆ ನಮ್ಗೆ ಇದ್ರ ಬಗ್ಗೆ ಏನು ಐಡಿಯಾಸ್ ಏನೂ ಇಲ್ಲ. ಹಂಗಾಗಿ ಅವ್ರ ಸರ್ ಏನಿದಾರಲ್ಲ ಅವ್ರ ಸರ್ಗೆ ಹೇಳ್ಬಿಟ್ಟಿದ್ವಿ. ಸೊ ಅವರೇ ಇದನ್ನು ಪರ್ಚೇಸ್ ಮಾಡಿ ನಮಗೆ ಕಳಿಸಿದ್ರು ವಾಟ್ಸಪ್ಪಲ್ಲಿ, ಯಾವ ಕಲರು ಮತ್ತು ನಮಗೆ ಯಾವ ರೇಟಿಂದ ಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಏನು ಕಲರ್ ಇದು? ಬ್ರೌನಾ? ಬ್ರೌನೇ ಬರುತ್ತೆ ಅನ್ಸುತ್ತೆ. ಮ್ಯಾಟ್ ಫಿನಿಶ್ ಇದೆ ನೋಡಿ. ಇದು ಬ್ಯಾಕ್ ಸೈಡ್ ಈ ಟೈಪ್ ಬರುತ್ತೆ. ಇದೇನೇನೋ ಎಲ್ಲ ಸೆಟ್ಟಿಂಗ್ಸ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇದು ಸ್ಟ್ರಿಂಗ್ನ ಟೈಟ್ ಮತ್ತು ಲೂಸ್ ಮಾಡ್ಕೊಳ್ಳೋದಾ? ಸೊ ಇದು ಬೆಲ್ಟ್ ಕೂಡ ಇದೆ ಹಾಕೊಳ್ಳೋದಕ್ಕೆ. ಸೊ ನೋಡಿ ಶೇಪ್ ತುಂಬಾ ಚೆನ್ನಾಗಿದೆ. ಮೋಸ್ಟ್ಲಿ ಎಲ್ಲ ಇದೇ ಥರ ಎಲ್ಲ ಸೇಮ್ ಶೇಪಲ್ಲೇ ಬರುತ್ತೆ ಅನ್ಸುತ್ತೆ. ಆ್ಯಕ್ಚುಲಿ ಬ್ಲೂ ಕಲರೂ ಇತ್ತು, ಅದು ಚೆನ್ನಾಗಿತ್ತು. ಬಟ್ ನಾವು ಇರಲಿ ಈ ಕಲರ್ ಅಂತ ಹೇಳ್ಬಿಟ್ಟು ಬ್ಲೂ ಒಂದೊಂದ್ಸತಿ ಲೈಕ್ ಆ್ಯಕ್ಚುಲಿ ಗೈಸ್ ಇದು ಏನದು ವಸಂತ ಪಂಚಮಿ ಅನ್ಸುತ್ತಲ್ಲ, ವಸಂತ ಪಂಚಮಿ ದಿನ ಪೂಜೆ ಮಾಡಿ ಇವರು ಜಾನವ್ರು ಇದನ್ನ ಏನೋ ಒಂದು ಯಾವುದೋ ಒಂದು ಮ್ಯೂಸಿಕ್ ಇದು ಮಾಡಿದ್ರಲ್ವ, ಪ್ಲೇ ಮಾಡಿದ್ರು. ಸೊ ಅದನ್ನು ಹಾಕಿದ್ದೀನಿ, ನೀವೇನಾದರೂ ನೋಡ್ಬೇಕಂದ್ರೆ ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ಗೈಸ್. 6 ಸ್ಟ್ರಿಂಗ್ಸ್ ಇದೆ. 6 ಸ್ಟ್ರಿಂಗ್ಸ್ ಇದೆಯಾ? ಮತ್ತು ಏನೇನಿದೆ ಇದ್ರದ್ದು ಐಟಮ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ನಾನು ತೋರಿಸ್ತೀನಿ. ಅದೆಲ್ಲ ಏನೇನೋ ಇದೆಯಲ್ಲ ಅದೆಲ್ಲ ಪೂರ ತೊಗೊನಿ. ಕ್ಯಾಪ್ಚರ್ ಆಗ್ತಿದೆಯಾ? ಹಾಂ, ಏನಂತ ಕರೀತಾರೆ ಇದಕ್ಕೆ? ಪಿಕ್ ಅಂತ ಕ್ಯಾಪ್ಚರ್. ಈಗ ಆಗ್ತಾಯಿದೆ. ಪಿಕ್ ಅಂತೇನೋ ಕರೀತಾರಂತೆ ಗೈಸ್. ಅದು ಅದೇ ಹೆಂಗೆ ತೋರಿಸಿ ನೋಡೋಣ ಹೆಂಗೆ ಯೂಸ್ ಮಾಡೋದಂತ. ಯಾವುದಾದ್ರೂ ಒಂದು ಬಾರಿಸಿ ನೋಡೋಣ. ಓ ಈ ಥರನಾ? ಅದೊಂದು ಹ್ಯಾಪಿ ಬರ್ಡೇದು ಇದು ಮಾಡ್ತಾಯಿದ್ರಲ್ಲ, ಮಾಡಿ ನೋಡೋಣ. ಬರ್ತಾ ಹ್ಯಾಪಿ ಬರ್ಡೇದು ನೋಡ್ಕೋದು, ನೋಡ್ಕೊಂಡೇ ಮಾಡು. चलो स्टार्ट करो. ಅಷ್ಟೇ
ಇದೇನೋ ನೋಟ್ಸ್ ಟೈಪ್ ಇರುತ್ತೆ ಗೈಸ್, ನಮಗಂತೂ ಗೊತ್ತಿಲ್ಲ ಅದ್ರದ್ದು ABCD ಬರಲ್ಲ. ಸೊ ಅದು ನೋಟ್ಸ್ ನೋಡಿಕೊಂಡು ಈ ಥರ ಮಾಡ್ತಾರೆ. ಇದೊಂದು ಮತ್ತು ಹ್ಯಾಪಿ ಬರ್ಡೇದು ಒಂದು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಲೆವೆಲ್ ಇದೆಲ್ಲ ಜಿಂಗಲ್ ಬೆಲ್ ಹಳೇದಾ. ಸೊ ಈಗ ಇನ್ನೂ ನೆಕ್ಸ್ಟ್ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ, ಈ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದು ಜಾನ್ ಅವ್ರದ್ದು ಗಿಟಾರ್. ಇದು ಆ್ಯಕ್ಚುಲಿ ಇದೇನು 2 ಆ್ಯಕ್ಟಿವಿಟೀಸ್ ಇದು ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಮಾಡಿದ್ದು ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಗೈಸ್. ಆ್ಯಂಡ್ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗಿದು ವಿಡಿಯೋ. ಇಷ್ಟ ಆಗಿದ್ರು ನೋಡಿ, ಇಷ್ಟ ಆಗಲಿಲ್ಲ ಅಂದ್ರೂ ವಾಚ್ ಮಾಡಿ ಗೈಸ್.